ಡೊನಾಲ್ಡ್ ಟ್ರಂಪ್ ಒಂದು ಬಾಣ ಬಿಟ್ಬಿಟ್ಟಿದ್ದಾರೆ ಇಡೀ ಜಗತ್ತಿಗೆ ಒಂದು ಟ್ಯಾರಿಫ್ ವಾರದ ಮೂಲಕ. ಈ ಬಾಣ ಅವರಿಗಿನ ತಿರುಗು ಬಾಣ ಆಗೋ ಸಾಧ್ಯತೆ ಇದೆಯಾ? ಒಂದು ಟ್ರಂಪ್ ತಾವು ಹೇಳೋದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಕಾಂಗ್ರೆಸ್ನ ಒಪ್ಪಿಗೆ ಸಿಗೋದಿಲ್ಲ. ಹೌಸ್ ಎಲೆಕ್ಷನ್ ಅಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ಅಲ್ಲೂ ರಿಪಬ್ಲಿಕನ್ ಪಾರ್ಟಿಗೆ ಹಿನ್ನಡೆ ಆಗಬಹುದು. ಬ್ಲಾಕ್ ಮೇಲ್ ಮಾಡಿ ಎಲ್ಲರನ್ನು ಬೆದರಿಸಿ ಅವರು ನಮ್ಮ ದಾರಿಗೆ ಬರೋ ರೀತಿ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಅಂತೂ ಯಾವಾಗಲೂ ಅಮೆರಿಕದ ವಿರೋಧಿನೇ, ಅದು ನ್ಯಾಟೋ ಒಳಗಿದ್ದು ಸಹ ಟ್ರೇಡ್ ವಾರ್ಗೆ ಯಾರೂ ರೆಡಿ ಇಲ್ಲ, ಒಂದು ಡೀಲ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿಗೆ ಹೋಗ್ತಾ ಇದೆ. ಅಮೆರಿಕ ಮತ್ತೆ ಟ್ರಂಪ್ ಕೆನಡಾದಲ್ಲಿ ತುಂಬಾ ಅನ್ಪಾಪ್ಯುಲರ್ ಆಗಿಬಿಟ್ಟಿದೆ. ಇವನ್ ಅಮೆರಿಕನ್ ಆಲ್ಕೋಹಾಲ್ ಅನ್ನ ಕಂಪ್ಲೀಟ್ ಬ್ಯಾನ್ ಮಾಡಿಬಿಟ್ರು ಕೆನಡಿಯನ್ಸ್. ಡೆನ್ಮಾರ್ಕ್, ಒಟ್ಟಾರೆ ಯುರೋಪಿಯನ್ ಯೂನಿಯನ್, ಗ್ರೀನ್ಲ್ಯಾಂಡ್ ಎಲ್ಲವೂ ಸಹ ಅಮೆರಿಕದ ವಿರುದ್ಧ ತಿರುಗಿ ಬಿಡಬಹುದು. ಡೊನಾಲ್ಡ್ ಟ್ರಂಪ್ ಒಂದು ಬಾಣ ಬಿಟ್ಬಿಟ್ಟಿದ್ದಾರೆ ಇಡೀ ಜಗತ್ತಿಗೆ ಒಂದು ಟ್ಯಾರಿಫ್ ವಾರದ ಮೂಲಕ. ಈ ಬಾಣ ಅವರಿಗಿನ ತಿರುಗು ಬಾಣ ಆಗೋ ಸಾಧ್ಯತೆ ಇದೆಯಾ? ಒಂದು ಕಡೆ ಅವ್ರದ್ದು ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ನಾವು ನೋಡ್ತಾನೆ ಇದೀವಿ, ಅದು ಒಂದು ಬಾರ್ಗೇನಿಂಗ್ ಪಾಲಿಟಿಕ್ಸ್ ಒಂದ್ ಕಡೆ. ಇವಾಗ ಈ ರೀತಿ ಬಾಣ ಬಿಟ್ಟಿದ್ದಾರಲ್ಲ, ಎಲ್ಲಾ ದೇಶಗಳು ಕೂಡ ಸುಮ್ಮನೆ ಕುತ್ಕೊಳ್ಳುವಂತ ಸಾಧ್ಯತೆ ಇಲ್ಲ. 60 ದೇಶಗಳ ಮೇಲೆ ಅವರು ಟ್ಯಾರಿಫ್ ಅನ್ನ ವಿಧಿಸಿದ್ದಾರೆ. ಈ ಬಾಣ ಅವರಿಗೆ ತಿರುಗು ಬಾಣ ಆಗುತ್ತಾ? ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಾಡಕ್ ಹೋಗಿ ಎಲ್ಲಾದ್ರೂ ಇದು ಗ್ಲೋಬಲ್ ಟ್ರೇಡ್ ವಾರ ಆಗುವಂತಹ ಮುನ್ಸೂಚನೆ ಏನಾದ್ರೂ ಇದೆಯಾ ಸರ್? ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಆಕ್ಚುಲಿ ಎರಡು ಪಾರ್ಟ್ ಇದೆ ನಿಮ್ ಪ್ರಶ್ನೆಗೆ. ಟ್ರಂಪ್ ಅವ್ರ ಮೇಲೆ ಏನ್ ಪರಿಣಾಮ ಬೀರುತ್ತದೆ, ಟ್ರೇಡ್ ವಾರ್ ಆಗುತ್ತಾ ಅನ್ನೋದು ಎರಡನೇ ಪ್ರಶ್ನೆ. ಒಂದು, ಈಗ ನಾವು ಮಾತಾಡಿದ ರೀತಿ ಅಮೆರಿಕನ್ ಕನ್ಸ್ಯೂಮರ್ಸ್ ಮೇಲೆನೆ ಹೆಚ್ಚಿನ ಹೊರೆ ಬೀಳೋದ್ರಿಂದ, ಇನ್ಫ್ಲೇಷನ್ ಆಗೋದ್ರಿಂದ ಮುಂದಿನ 2 ವರ್ಷದಲ್ಲಿ ಆಗುವಂತ ಅಮೆರಿಕದ ಕಾಂಗ್ರೆಸ್ನಲ್ ಎಲೆಕ್ಷನ್ಸ್ ಇದೆಯಲ್ಲ, ಅಲ್ಲಿ 2 ವರ್ಷಕ್ಕೊಂದ್ಸಲ ಆಗ್ತದೆ. ಆ ಎಲೆಕ್ಷನ್ ನಲ್ಲಿ ರಿಪಬ್ಲಿಕನ್ ಪಾರ್ಟಿಯ ಪರವಾಗಿ ಮತಗಳು ಕಡಿಮೆ ಬೀಳಬಹುದು. ಈಗ ನೋಡಿ, ಅದು ಹೌಸ್ ನಲ್ಲಿ ಅಂದ್ರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಅದು ರಿಪಬ್ಲಿಕನ್ ಪಾರ್ಟಿಗೆ ಮೆಜಾರಿಟಿ ಇದೆ. ಈಗ ಪ್ರೆಸಿಡೆಂಟ್ ರಿಪಬ್ಲಿಕನ್ ಪಾರ್ಟಿ, ಹೌಸ್ ರಿಪಬ್ಲಿಕನ್ ಪಾರ್ಟಿ, ಸೆನೆಟ್ ರಿಪಬ್ಲಿಕನ್ ಪಾರ್ಟಿ, ಎಲ್ಲವೂ ರಿಪಬ್ಲಿಕನ್ ಪಾರ್ಟಿದ ಪೂರ್ತಿ ಕಂಟ್ರೋಲ್ ಇದೆ. ಆದ್ರೆ ಇನ್ನು 2 ವರ್ಷಗಳ ನಂತರ ಅಲ್ಲಿ ಅಂದ್ರೆ ಬೈ ಆನ್ಯುವಲ್ ಎಲೆಕ್ಷನ್ ಆದಾಗ ಈ ಒಂದು ಇನ್ಫ್ಲೇಷನ್ ಇಂದ ಏನಾದ್ರು ಬೇಸತ್ತ ಅಮೆರಿಕನ್ ಮತದಾರ ರಿಪಬ್ಲಿಕನ್ ಪಾರ್ಟಿಗೆ ವಿರುದ್ಧವಾಗಿ ಮತ ಹಾಕ್ತು ಅಂತ ಹೇಳಿದ್ರೆ ಹೌಸ್ ನಲ್ಲಿ ರಿಪಬ್ಲಿಕನ್ ಪಾರ್ಟಿ ಮೆಜಾರಿಟಿ ಕಡಿಮೆ ಆಗ್ಬಿಡುತ್ತೆ. ಅದೇ ಮೈನಾರಿಟಿಗೆ ಇಳಿದಾಗ ಅವಾಗ ಏನಾಗುತ್ತೆ, ಆಕ್ಚುಲಿ ಆ ಒಂದು ಟ್ರಂಪ್ ತಾವು ಹೇಳೋದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಕಾಂಗ್ರೆಸ್ನ ಒಪ್ಪಿಗೆ ಸಿಗೋದಿಲ್ಲ. ಅದೊಂದು ತೊಂದರೆ ಟ್ರಂಪ್ಗೆ ಮತ್ತೆ ಆಕ್ಚುಲಿ ಅವರ ಪಾರ್ಟಿಗೆ ಆಗುವಂತ ತೊಂದರೆ ಅದು. ಆಯ್ತಾ? ಮತ್ತು ಅವ್ರು ಟ್ರಂಪ್ ಇನ್ನೂ ಸಹ ಅದೇ ವಿಷಯದಲ್ಲಿ ಮುಂದುವರಿತು ಅಂತ ಹೇಳಿದ್ರೆ 4 ವರ್ಷಗಳ ನಡೆಯುವಂತ ಅವ್ರ ಎಲೆಕ್ಷನ್ ನಿಂತ್ಕೋತಾರೋ ಅಥವಾ ಗೊತ್ತಿಲ್ಲ, 3rd ಟೈಮ್ ನಾನು ಕಂಟೆಸ್ಟ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಅವ್ರು ನಿಂತ್ಕೋತಾರೋ ಅಥವಾ JD ವ್ಯಾನ್ಸ್ ಅವ್ರು ನಿಲ್ಲಿಸ್ತಾರೋ ಗೊತ್ತಿಲ್ಲ. ಅಂತೂ ಹಂಗಾದಾಗ ಅಂದ್ರೆ ಇದೇ ಟ್ರೆಂಡ್, ಅಂದ್ರೆ ಟ್ರಂಪ್ ಇದೇ ತರ ಮಾಡ್ತಾ ಹೋದ್ರೆ 2 ವರ್ಷದ ನಂತರ ಹೌಸ್ ಎಲೆಕ್ಷನ್ ಅಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಪ್ರೆಸಿಡೆನ್ಸಿಯಲ್ ಎಲೆಕ್ಷನ್ ಅಲ್ಲೂ ರಿಪಬ್ಲಿಕನ್ ಪಾರ್ಟಿಗೆ ಹಿನ್ನಡೆ ಆಗ್ಬೋದು. ಈ ಅಪಾಯ ಇದ್ದೇ ಇದೆ. ಆದ್ರೆ ನಾವು ಅವಾಗಿಂದಲೂ ನಾವು ಮತ್ತೆ ಮಾತಾಡಿದೀವಿ, ಟ್ರಂಪ್ ಹೆಚ್ಚು ಈ ಮಾತನ್ನ ಈ ಟ್ಯಾರಿಫ್ ವಿಷಯನೆಲ್ಲ ಉಪಯೋಗಿಸ್ತಿರೋದು ಬ್ಲಾಕ್ ಮೇಲ್ ಟೆಕ್ನಾಲಜಿ, ಬ್ಲಾಕ್ ಮೇಲ್ ಟೆಕ್ನಿಕ್ ಅಂತ. ಆಯ್ತಾ? ಹೆದರಿಸೋದು ಬೇರೆ ಬೇರೆ ದೇಶಗಳನ್ನ, ಅವು ತಮ್ಮ ಮಾತನ್ನ ಒಪ್ಕೊಳ್ಳೋ ರೀತಿ ಮಾಡೋದು ಅಂತ. ಅದೇ ಒಂದು ದೃಷ್ಟಿ ಇದ್ದಿದ್ರೆ ಇದರಲ್ಲಿ ಟ್ರಂಪ್ ಈ ರೀತಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ವಿಧಿಸಿ ನಾವು ಕೊಂಡ್ಕೊಳ್ಳುವಂತ ವಸ್ತುಗಳನ್ನ ಬೆಲೆಯನ್ನ ಹೆಚ್ಚಿಸೋದಿಲ್ಲ, ಬದಲಾಗಿ ಬ್ಲಾಕ್ ಮೇಲ್ ಮಾಡಿ ಎಲ್ಲರನ್ನು ಬೆದರಿಸಿ ಅವರು ನಮ್ಮ ದಾರಿಗೆ ಬರೋ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಮೆರಿಕನ್ ಹಿತಾಸಕ್ತಿಗಳನ್ನ ಬಹಳ ಚೆನ್ನಾಗಿ ಕಾಪಾಡ್ಕೋತಾ ಇದ್ದಾರೆ. ನಮ್ಮ ಮೇಲೆ ಹೆಚ್ಚು ಹೊರೆ ಬೀಳದೇ ರೀತಿ ಮಾಡಿಕೊಂಡು ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡ್ಕೋತಾ ಇದ್ದಾರೆ ಬೈ ಆನ್ಯುವಲ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎಲೆಕ್ಷನ್ಸ್ ನಲ್ಲಿ. ಆನಂತರ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ಅಂತ ಅನ್ಕೋಬಹುದು. ಎರಡನ್ನ ನಾವು ಲಾಟ್ ಆಫ್ ಇಫ್ಸ್ ಆರ್ ದೇರ್, ವಿ ಹ್ಯಾವ್ ಟು ವೇಟ್ ಫಾರ್ ದಟ್. ಮತ್ತೆ ಟ್ರೇಡ್ ವಾರ್ನ ಮಾಡೋದಕ್ಕೆ ಯಾರೂ ರೆಡಿ ಇಲ್ಲ ಇವಾಗ. ಈಗ ನಿನ್ನೆ ತಾನೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ KS ಸ್ಟಾರ್ಮರ್ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ಟ್ರೇಡ್ ವಾರ್ ಈಸ್ ಇನ್ ನೋಬಡೀಸ್ ಇಂಟ್ರೆಸ್ಟ್ ಅಂತ. ಅವ್ರ ಅಂದಾಗ ಇಡೀ ಪಾರ್ಲಿಮೆಂಟ್ ನಲ್ಲಿ ಅಂತ ಎಲ್ಲರೂ ಹೇಳಿದ್ರು ಅದನ್ನ. ಅಂದ್ರೆ ಇಡೀ ಬ್ರಿಟನ್ ಟ್ರೇಡ್ ವಾರ್ಗೆ ರೆಡಿ ಇಲ್ಲ. ಅವ್ರ ಮೇಲೆ ಆಕ್ಚುಲಿ 10% ಅಷ್ಟೇ ಹಾಕಿರೋದು. ಆದ್ರೆ ಯುರೋಪಿಯನ್ ಯೂನಿಯನ್ ಮೇಲೆ 20% ಹಾಕಿರೋದು. ಉರ್ಸುಲಾ ವ್ಯಾನ್ ಡರ್ ಲೈನ್ ಏನ್ ಹೇಳ್ತಾ ಇದ್ರು, ನಾವು ಆಕ್ಚುಲಿ ನಮ್ಮ ಮೇಲೆ ಏನ್ ಟ್ಯಾಕ್ಸ್ ಹಾಕ್ತಿರೋ ಅಷ್ಟನ್ನೇ ನಾವು ಹಾಕ್ತಿವಿ. ಆಯ್ತಾ? ಮತ್ತೆ ನೀವು ಒಂದು ದೇಶದ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರೇ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಜರ್ಮನಿನಲ್ಲಂತೂ ಅವರ ಆಟೋಮೊಬೈಲ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗ್ತದೆ ಅಮೆರಿಕಾದಲ್ಲಿ ಅಂದ್ಕೊಂಡು ಅವರು ವಿರೋಧಿಸ್ತಾ ಇದ್ದಾರೆ. ಮತ್ತೆ ಇಟಾಲಿಯನ್ ಫ್ಯಾಷನ್ ಗುಡ್ಸ್
ಅದಕ್ಕೆ ತೊಂದರೆ ಆಗ್ತದೆ ಅಂತ ಜಾರ್ಜಿಯಾ ಮೆಲೋನಿ ಅವರ ಒಂದು ಅಳಲು. ಮತ್ತೆ ಫ್ರಾನ್ಸ್ ಅಂತೂ ಯಾವಾಗಲೂ ಅಮೆರಿಕದ ವಿರೋಧಿನೇ, ಅದು ನ್ಯಾಟೋ ಒಳಗಿದ್ರು ಸಹ. ಅದು ಅವರು ಸಹ ತುಂಬಾ ಇದು ಅನ್ಫೇರ್ ಅಂತೇಳಿ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಟ್ರೇಡ್ ವಾರ್ಗೆ ಯಾರೂ ರೆಡಿ ಇಲ್ಲ. ಇಟಲಿ ಆಗ್ಲಿ, ಜರ್ಮನಿ ಆಗ್ಲಿ, ಹೆಚ್ಚಿನ ದೇಶಗಳು ಒಂದು ಡೀಲ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿಗೆ ಹೋಗ್ತಾ ಇದೆ. ಆಯ್ತಾ? ಹೀಗಾಗಿ ಏನಾಗಿದೆ, ಇದು ಟ್ರೇಡ್ ವಾರ್ ಆಗೋದಿಲ್ಲ. ಟ್ರೇಡ್ ವಾರ್ ಇಸ್ ಇನ್ ನೋ ಬಡೀಸ್ ಇಂಟ್ರೆಸ್ಟ್. ಯಾರು ಹೋಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರೆ. ಮತ್ತೆ ಇನ್ನೊಂದು ಮಾತನ್ನ ನಾನು ಹೇಳ್ಬೋದು, ಟ್ರಂಪ್ಗಾಗುವಂತ ಅಂದ್ರೆ ಅವರು ಇದೇ ಒಂದು ನೀತಿಯನ್ನ ಕಂಟಿನ್ಯೂ ಮಾಡಿ ಹೋದ್ರೆ, ಮತ್ತು ಇನ್ನೊಂದು ಅವರ ಕೆಲವು ಆಸೆಗಳಿಗೆ ತೊಂದರೆ ಆಗ್ತದೆ. ಕೆನಡಾನ 51st ಸ್ಟೇಟ್ ಆಫ್ ಅಮೆರಿಕಾ ಆಗ್ಬೇಕು ಅಂತ ಹೇಳಿದ್ರು, ಗ್ರೀನ್ಲ್ಯಾಂಡ್ ಬೇಕು ಅಂತ ಹೇಳಿದ್ರು. ಅದೇನಾಗಿದೆ, ಹೀಗೆ ಅದು ಆಕ್ಚುಲಿ ಅದಾದ್ಮೇಲೆ ಈ ಕೆನಡಾ ಮೇಲೆ ಟ್ಯಾರಿಫ್ ಎಲ್ಲ ಹಾಕೋದ್ರಿಂದ ಅಮೆರಿಕ ಮತ್ತೆ ಟ್ರಂಪ್ ಕೆನಡಾದಲ್ಲಿ ತುಂಬಾ ಅನ್ಪಾಪ್ಯುಲರ್ ಆಗ್ಬಿಟ್ರು. ಇವನ್ ಅಮೆರಿಕನ್ ಆಲ್ಕೋಹಾಲ್ ಅನ್ನ ಕಂಪ್ಲೀಟ್ ಬ್ಯಾನ್ ಮಾಡಿಬಿಟ್ರು ಕೆನಡಿಯನ್ಸ್. ಹೀಗಾಗಿ ಏನಾಗಿದೆ, ಕೆನಡಾದಲ್ಲಿ ಅಮೆರಿಕ ಕುರಿತಾಗಿ ವಿರೋಧ ಎದ್ದಿರೋದ್ರಿಂದ, ಆಯ್ತಾ, ಆಗ ಕೆನಡಿಯನ್ಸ್ ಅಮೆರಿಕದ ಭಾಗ ಆಗೋದಕ್ಕೆ ಒಪ್ಪದೇ ಇರಬಹುದು, ಇನ್ನೂ ಕೆನಡಾದಿಂದ ದೂರ ಆಗ್ಬೋದು. ಅದು ಮೈಕ್ ಕಾರ್ನಿ ನ್ಯೂ ಪ್ರೆಸಿಡೆಂಟ್ ಅವ್ರು ಏನ್ ಹೇಳಿದ್ರು, ಅಮೆರಿಕ ಜೊತೆ ಹಿಂದೆ ಇದ್ದಂತ ಎಲ್ಲ ಸ್ನೇಹ ಇದೆಯಲ್ಲ ಅದೆಲ್ಲ ಮುಗಿದೋಯ್ತು, ಎಲ್ಲೋ ದಟ್ ಇಸ್ ಆಕ್ಚುಲಿ ಅದು ಪಾರ್ಟ್ ಆಫ್ ಹಿಸ್ಟ್ರಿ ಅಂತ ಅಂದ್ಬಿಟ್ರು. ಇದೇ ಮುಂದಕ್ಕೆ ಹೋದ್ರೆ ಕೆನಡಾನ 55st ಸ್ಟೇಟ್ ಆಫ್ ಅಮೆರಿಕ ಮಾಡ್ಕೊಡೋದು ಟ್ರಂಪ್ಗೆ ಆಗೋದಿಲ್ಲ. ಮತ್ತೆ ಡೆನ್ಮಾರ್ಕ್, ಗ್ರೀನ್ಲ್ಯಾಂಡ್ ಮೇಲೆ ಸಾವರಿಟಿ ಹೊಂದಿರುವಂತ ಡೆನ್ಮಾರ್ಕ್ ಇದೆಯಲ್ಲ, ಅದು ಯುರೋಪಿಯನ್ ಯೂನಿಯನ್, ಅದು 20% ಟ್ಯಾಕ್ಸ್ ಆಗಿದೆ. ಡೆನ್ಮಾರ್ಕ್, ಒಟ್ಟಾರೆ ಯುರೋಪಿಯನ್ ಮತ್ತೆ ಇದು ಅಂತದ್ದು ಗ್ರೀನ್ಲ್ಯಾಂಡ್ ಎಲ್ಲವೂ ಸಹ ಅಮೆರಿಕದ ವಿರುದ್ಧ ತಿರುಗಿ ಬಿಡಬಹುದು. ಆದ್ರೆ ಟ್ರಂಪ್ ಕನಸುಗಳು ಅವು ನುಚ್ಚು ಆಗ್ಬೋದು. ಅವ್ರಾಗ ಮಾಡೋದಿಲ್ಲ ಅಂತ ನಾನು ಅಂದ್ಕೋತೀನಿ. ಇದೆಲ್ಲವೂ ಸ್ವಲ್ಪ ಟೇಕ್ ಇಟ್ ಟು ದ ಬ್ರಿಂಕ್, ಥ್ರೆಟನ್, ಕಮ್ ಬ್ಯಾಕ್, ಈ ನೀತಿಯನ್ನು ಅವರು ಅನುಸರಿಸ್ತಾರೆ ಅನ್ಸುತ್ತೆ. ನಾವು ನೋಡುವ ಇದನ್ನ ನಾವು ಒಂದು ಸದ್ಯಕ್ಕೆ ತಕ್ಷಣಕ್ಕೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಒಪಿನಿಯನ್ ಫಾರ್ಮ್ ಮಾಡೋದಕ್ಕಿಂತ ನಾವು ವೇಟ್ ಮಾಡಿ ನೋಡುವ. ಮತ್ತೆ ಟ್ರೇಡ್ ನಲ್ಲಿ ಯಾವುದು ಬ್ಲ್ಯಾಕ್ ಅಂಡ್ ವೈಟ್ ಇರೋದಿಲ್ಲ, ಎಲ್ಲವೂ ಗ್ರೇ ಇರ್ತದೆ. ಯಾಕಂದ್ರೆ ಯಾವುದು ನಮಗೆ ಪೂರ್ಣವಾಗಿ ಗೊತ್ತಾಗೋದಿಲ್ಲ, ತುಂಬಾ ಅದ್ರಲ್ಲಿರೋದು ಗ್ರೇ ಏರಿಯಾನೇ ಜಾಸ್ತಿ. ಅದರಿಂದ ನಾವು ಕಾದು ನೋಡೋಣ. ಪೂರ್ಣವಾಗಿ ಟ್ರಂಪ್ ಉದ್ದೇಶ ಏನು, ಜಗತ್ತು ಹೇಗೆ ಪ್ರತಿಕ್ರಿಯಿಸ್ತದೆ ಅನ್ನೋದನ್ನ ನೋಡೋದಕ್ಕೆ ಇನ್ನೂ ಟೈಮ್ ಬೇಕು ನಮಗೆ. ನಾವು ತಾಳ್ಮೆಯಿಂದ ಅಬ್ಸರ್ವರ್ ಆಗಿರೋಣ. ನಾವು ಒಪಿನಿಯನ್ ಕ್ರಿಯೇಟ್ ಮಾಡ್ಕೋಬಾರ್ದು ನಮ್ಮ ಮನಸ್ಸಿನಲ್ಲಿ. ಅದು ಸುಮ್ಮನೆ ನಮ್ಮ ಮನಸ್ಸನ್ನೇ ಹಾಳು ಮಾಡ್ತದೆ, ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡ್ತದೆ. ಅದರಿಂದ ಅಬ್ಸರ್ವ್ ಮಾಡ್ಕೊಂಡು ತಮಾಷೆ ತಗೊಳ್ಳೋಣ, ನಗ್ತಾ ಇರೋಣ, ಕಾದು ನೋಡೋ ತಂತ್ರ ಅನುಸರಿಸೋಣ. ಸೊ ಭಾರತದ ಮೇಲೆ ಇದು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅಂದ್ರೂ ಕೂಡ ನಾವು ಒಂದಲ್ಲ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲೇಬೇಕು ಅಲ್ವಾ ಸರ್? ಖಂಡಿತ. ಅಂದ್ರೆ ಟ್ರಂಪ್ ನಿಜವಾಗ್ಲೂ ಇದನ್ನ ಮಾಡ್ತಾ ಹೋದ್ರೆ, ಅಥವಾ ಈಗ ಬದಲಾಗುವಂತ ಸಿಚುವೇಶನ್ ಅಲ್ಲಿ ನಮಗೇನಾದ್ರೂ ಅನುಕೂಲ ಮಾಡ್ಕೋಬೇಕು ಅಂದ್ರೆ ನಾವು ಏನೇನ್ ತಯಾರಿ ಮಾಡ್ಕೋಬೇಕು ಅಂದ್ರೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಅಥವಾ ಒಂದು ಇದು ಸೆಮಿ ಕಂಡಕ್ಟರ್ಸ್ ಅದನ್ನೆಲ್ಲ, ಅಥವಾ ಅಮೆರಿಕನ್ಸ್ ಕೆಲವು ಅವರ ಒಂದು ಮಿಲಿಟರಿ ಪ್ರಾಡಕ್ಟ್ಸ್ ಅದನ್ನ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಕಾದ ತಯಾರಿ ಏನು, ಅದೆಲ್ಲ ಮಾಡ್ಕೊಳ್ಳೋ ರೀತಿ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಡೆವಲಪ್ ಮಾಡ್ಕೊತಾ ಹೋಗ್ಬೇಕಾದ್ರೆ ಆ ತಯಾರಿಗಳನ್ನ ನಾವು ಮಾಡ್ಕೋಬೇಕು. ಓಕೆ ಸರ್. ಸೊ ಓವರ್ ಆಲ್ ಅಮೆರಿಕದ ಈ ಒಂದು ಸುಂಕ ಸಂಬರದ ಬಗ್ಗೆ ಭಾರತದ ಮೇಲೆ, ಅಂದ್ರೆ ಭಾರತದ ಓವರ್ ಆಲ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದು ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಅಂದ್ರೆ ಯಾವ್ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗಬಹುದು, ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗಬಹುದು, ನಾವು ಅಬ್ಸರ್ವ್ ಆಗಿ ಕೂತ್ಕೋಬೇಕು. ಹೀಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಮ್ಮ ಜನಸಾಮಾನ್ಯರಿಗೆ, ನಮ್ಮ ಹೊಸದಿಗಂತ ಡಿಜಿಟಲ್ ವೀಕ್ಷಕರಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಮೆರಿಕದಲ್ಲಿ ಏಪ್ರಿಲ್ 2ನೇ ತಾರೀಕು ಟ್ರಂಪ್ ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ರು. 60 ದೇಶಗಳು, ಭಾರತ ಸೇರಿದಂತೆ 60 ದೇಶಗಳ ಮೇಲೆ ಸೋಂಕದ ಸಮರವನ್ನ ಸಾರಿದ್ರು. ಆದ್ರೆ ನಾವಿವಾಗ ಡಿಸ್ಕಷನ್ ಮಾಡಿದಂತೆ, ಪ್ರೇಮಶೇಖರ್ ಸರ್ ಹೇಳಿದಂತೆ, ಇದು ಭಾರತದ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಈ ಒಂದು ಸದ್ಯದ ಮಟ್ಟಿಗೆ. ಸೊ ಆದ್ರೂ ಕೂಡ ಭಾರತ ಯಾವೆಲ್ಲಾ ರೀತಿಯ, ಮೋದಿ ಸರ್ಕಾರ, ಅದು ಜೈಶಂಕರ್, ಈ ಒಂದು ಟೀಮ್ ಇದೆಯಲ್ಲ, ಯಾವೆಲ್ಲಾ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬಹುದು, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ಈ ಒಂದು ನಮ್ಮ ಡಿಸ್ಕಷನ್ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.